ಹಾಗೂ ನನ್ನ ಸೋದರಿ ಈ ಒಂದು ಎಡ್ಪಿ ಕಮಿಟಿಯಿಂದ ನಾವು ಈ ದಿವಸ ಬಂದಾಗ ನೀವು ಹೇಳಿದ ಪ್ರತಿಯೊಂದು ವಿಷಯದಲ್ಲಿ ಗಂಭೀರತೆ ಇದೆ, ಸೂಕ್ಷ್ಮತೆ ಇದೆ. ಅದನ್ನು ತಿಳಿದುಕೊಂಡು ನಾವು ನಮ್ಮ ಶಾಸಕರಿಗೆ ತಿಳಿಸುವ ಪ್ರಯತ್ನ ಮಾಡ್ತೀವಿ. ಯಾರು ಎದೆ ತಟ್ಟಿ ಕೆಲಸ ಮಾಡಿರ್ತಾರ ಅವ್ರಿಗೆ ಕೇಳುವಂತ ಹಕ್ಕು ಕೂಡ ಇರ್ತದ, ಧೈರ್ಯ ಕೂಡ ಇರ್ತದ ಅಂತ ನನ್ನ ಒಂದು ಅಭಿಪ್ರಾಯ. ನೀವೆಲ್ಲ ಯಾವುದೇ ಅಡೆತಡೆಗಳು ಬಂದ್ರು ಧೈರ್ಯವಾಗಿ ಕೆಲಸ ಮಾಡಿದ್ರಿ. ನಾ ಬಿಚ್ಚಲಿಗೆ ನೋಡಿದ್ದೆ, ನಾನು ಬಿಚ್ಚಲಿ ಗಿಲೇಸೂರು ಇಲ್ಲಿ ತಿರುಗಾಡಿದಾಗ ಇಲ್ಲಿ ಆಂಧ್ರ ಬಾರ್ಡರ್ ಇಲ್ಲಿ ಹೆಂಗಿರ್ತದ ಎಲೆಕ್ಷನ್ ಅಂದ್ರೆ ಜಿದ್ದಿಯಾಗಿ ಎಲೆಕ್ಷನ್ ಇರ್ತದೆ. ಇಲ್ಲಿ ಅವರು ಮಕ್ಕ ನಾವ್ ನೋಡೋಲ್ಲ, ನಮ್ಮ ಮಕ್ಕ ಅವ್ರು ನೋಡೋದಿಲ್ಲ. ಎದೆ ಮೇಲೆ ಹಿಡಿದು ಕೆಲಸ ಮಾಡ್ತಂತ ಪರಿಸ್ಥಿತಿ ಇಲ್ಲಿರ್ತದ. ಅಂತ ಪರಿಸ್ಥಿತಿಯಲ್ಲಿ ನೀವು ಕೆಲಸ ಮಾಡಿರ್ತೀರಿ. ಕೆಲಸ ಮಾಡಿದಾಗ ಅದಕ್ಕೆ ತಕ್ಕ ಪ್ರತಿಫಲ ನಿರೀಕ್ಷಿಸುವುದು ಮನುಷ್ಯನ ಸ್ವಾಭಾವಿಕ ಒಂದು ಕ್ರಿಯೆ. ನೀವು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ನಾನು ಕೂಡ ನಮ್ಮ ಆತ್ಮೀಯ ಗೆಳೆಯ ಶಿವು, ಅವನು ಪಾಪ ಗಿಲೇಶ್ವರಲ್ಲಿ ಅತ್ಯಂತ ಹೆಚ್ಚಿನ ಪರವಾಗಿ ಎಲ್ಲರೂ ನಿಷ್ಠರಾಗಿ ಕೆಲಸ ಮಾಡಿದ. ಅಣ್ಣವ್ರಿಗೆ ಕರ್ಕೊಂಡೋಗಿ ಹಣ ನಮ್ಮಟ್ಟು ಮಾಡ್ಬೇಕು ಅನ್ನೋಂತ ನಾವು ಹೇಳಿದಾಗ ಆಧಾರ್ ಕಾರ್ಡ್ ತಗೊಂಡ್ರು. ಇವತ್ತಿನ ದಿವಸ ಕೆಲಸ ಅವಂದು ಆಗಿಲ್ಲ. ನಾನು ಇವಾಗ ಪಕ್ಷಕ್ಕೆ ಬಂದ, ನಾನು ಸಣ್ಣ BK ವೆಂಕಟೇಶ್ ಅಣ್ಣವರು, ನಾವು ಡ್ಯೂಟಿಯಲ್ಲಿ ಇದ್ದಾಗ ಅವ್ರು ಕಾಂಗ್ರೆಸ್ ಅಂದ್ರೆ ಯಾರಪ್ಪ ಅಂದ್ರೆ ವೆಂಕಟೇಶ್ ಅಣ್ಣ ಅಂತ ನಾವು ಅಂತಿದ್ವಿ. ನಾಗೇಶ್ ಸಾತ್ನವರು, ಗೌಡ್ರು, ಇದೆಲ್ಲ ನಾವು ಅವಾಗ ತಿರುಗಾಡಕ ಕಾಂಗ್ರೆಸ್ ಪಕ್ಷ ಯಾರಿದಾರಪ್ಪ ಅಂತಂದ್ರೆ ವೆಂಕಟೇಶ್ ಅಣ್ಣ ಅಂತ ನಾವು ಅಂತಿದ್ವಿ. ಆತರ ಇವರೆಲ್ಲ ಕೆಲಸ ಮಾಡಿರ ಮೊದ್ಲೆಲ್ಲ. ಮುಂದಿನ ದಿನಗಳು ಕೂಡ ಶಾಸಕರ ಗಮನಕ್ಕೆ ತರ್ತೀವಿ. ನಾವು ಒಂದೇ ಮಾತು, ಕೆಲಸ ಮಾಡಿದವ್ರಿಗೆ ನಾವು ಅವ್ರಿಗೆ ಸಹಕಾರ ಮಾಡಬೇಕು, ಕೆಲಸ ಮಾಡ್ಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನ ಅವರೇ ಪರಿಸ್ಥಿತಿ ಅನುಭವಿಸ್ತಾರ, ನಾವೇನು ಹೇಳಕ್ಕಾಗಲ್ಲ. ಈಗ ಹೆಂಗಿರ್ತಂದ್ರೆ ಜನರು ಅವಾಗ ಯಾವ ತರ ಇದ್ರಪ್ಪ ಅಂದ್ರೆ ಕೆಲಸ ಮಾಡ್ಲಿಕ್ಕೂ ಹೆಂಗೋ ಏನೋ ಒಂದ್ ಬಂದು ಮಾತಾಡ್ಕೊಳ್ಳೋದು ನಡೀತಾರೆ. ಈಗ ನಾವೇ ಇವತ್ತು ದಿವಸ ಮಾತಾಡಿ ಹೋಗಿ ನಾಳೆ ಇನ್ನೊಂದ್ಸಲ ಬಂದಾಗ ಮಾಡ್ಲಿಕ್ಕಪ್ಪ ಎದಿ ಮನೆ ಹಿಡಿದು ಕೇಳ್ತಾರೆ. ಇವತ್ತು ಆ ತರ ಪರಿಸ್ಥಿತಿಗಳು ಇರ್ತಾವ. ಆದ್ರೂ ಕೂಡ ಒಂದು ಸಣ್ಣ ಪುಟ್ಟ ಇದ್ರು ನಾವು ಒಂದು ಅಣ್ಣತಮ್ಮ ಇದ್ದಾಗ ಚರ್ಚೆ ಮಾಡಿ ಒಂದ್ ಆಗ್ಲಿಕ್ಕಪ್ಪ ಅಂದ್ರೆ ಇನ್ನೊಂದು ಆಗ್ತದ. ಸಹನೆಯಿಂದ ಇವತ್ತಾಗಲಿಕ್ಕೆ ನಾಳೆ ಆಗ್ತದೆ. ಇನ್ನೊಂದು 4 ವರ್ಷ 3 ತಿಂಗಳ ನಮ್ಮ ಸರ್ಕಾರ ಇರ್ತದ. ಖಂಡಿತವಾಗಿ ಶಾಸಕರು ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಬಿಚ್ಚಲಿ ಬಗ್ಗೆ ಬಹಳ ಕಳಕಳಿ ಅದ. ನಾಗೇಂದ್ರ ಕೊಂಡವ್ರು ನಾವು ಹೋದಾಗ ಅವ್ರಂತರ ಬಿಚ್ಚಲಿಗೆ ನಾವು ಮಾಡ್ಬೇಕು. ಈ ಗಿಲೇಶ್ವರ ಭಾಗಕ್ಕೆ ನಾವು ಕೆಲಸಗಳು ಮಾಡಿಲ್ಲ. ಏನಂದ್ರೆ ಮೊದಲೇ ಅಂತಲ್ಲ ಆ ಭಾಗದಲ್ಲಿ ಮುಗಿಸಿ ಈ ಭಾಗದಲ್ಲಿ ಮಾಡ್ಬೇಕು. ಈ ಭಾಗದಲ್ಲಿ ಒಂದು ದೊಡ್ಡ ಕೆಲಸ ಪ್ರಾಜೆಕ್ಟ್ಗಳು ಮಾಡಿವಿ. ಗುಂಜಳ್ಳಿ ಬಸಪ್ಕೆರೆ ಮಾಡಿವಿ, ಆಮೇಲೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿವಿ, ಎಲ್ಲ ಮಾಡಿವಿ. ಆ ತರ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಆ ಕಡೆ ಈಗ ನಾಮಿನೇಟ್ ಮಾಡಿದ್ವಿ, ಈ ಕಡೆ ಒಂದು ಟರ್ಮಿಂಗ್ ಮಾಡೋಣ ಅಂತ ನಮ್ಗೆ ಹೇಳಿದ್ರು. ಈಗ ಇನ್ನ ಒಂದು 2-3 ದಿವಸದಲ್ಲಿ ಎಲೆಕ್ಷನ್ ಮುಗಿದ ತಕ್ಷಣ ಮಂಡಲ ಇವೆಲ್ಲ ಚೇಂಜ್ ಆಗಿ ಮಾಡ್ತಾವ ಅಂತ ಅವ್ರಿಗೆ ಹೇಳ್ಯಾರ. 7 ತಾರೀಕು ಆದ ನಂತರ ಚೇಂಜ್ ಮಾಡಮು. ಈಗ ಯಾಕ ಚೇಂಜ್ ಆಗಲ್ಲಪ್ಪ ಅಂತಂದ್ರೆ ಅಧ್ಯಕ್ಷರು ಚೇಂಜ್ ಆಗ್ಬೇಕಾಗಿತ್ತು, ಜಿಲ್ಲಾಧ್ಯಕ್ಷರು ಚೇಂಜ್ ಆಗ್ಬೇಕಾಯ್ತು. ಅದು ಲೇಟ್ ಆಗಿ ಆಯ್ತು. ಎಲೆಕ್ಷನ್ ಆದ್ಮೇಲೆ ಅಲ್ಲೊಂದ್ ಸಾಮಲ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಅಲ್ಲೊಂದ್ ಸಾಮಲ್ಲಿ ಅವ್ರಿಗೆ ಕೂಡ ಹೆಚ್ಚಿನ ಒತ್ತಡಗಳಾದವು. ಅಧ್ಯಕ್ಷರು ಇವೆಲ್ಲ ಚೇಂಜ್ ಮಾಡ್ಕೊಂಡು ಕುಂತ್ರೆ ಬೇಕು, ನಿಮ್ಗೆಲ್ಲ ಗೊತ್ತದ ಅದು. ಹಿಂಗಾಗಿ ಚೇಂಜ್ ಆಗಿರ್ಲಿಕ್ಕಿಲ್ಲ. ಮಾತಾಡಕ್ಕೆ ಗೊತ್ತಾದವು. ಈಗ ಏನಿಲ್ಲ, ನಾವು ನೀವು ಕೇಳೋದ್ರಿಂದ ಶಾಸಕರಿಗೆ ಆಲ್ರೆಡಿ ಮುಟ್ತದ, ನಾವು ಮುಟ್ಸ್ತೀವಿ. ಈಗ ಇನ್ನೂ ಉತ್ತಮವಾಗಿ ಕೆಲಸ ಮಾಡೋಣ, ಶಾಸಕರ ಗಮನಕ್ಕೆ ತರ್ತೀವಿ. ಮಾತು ಕೊಟ್ಟು ಬಂದಿವಿ. ಹೋಗಿ ಬಯಸಂಗ ನಮ್ ಕೈ ಮಾಡಿದ್ರೆ ನಾವು ಹೋಗಕ್ ರೆಡಿವಿ. ಏನಪ್ಪಾ ಕೆಲಸ ಮಾಡಿದ್ರೆ ನಮಗ ಒಂದು ಈಗ ನಾವು ಕೆಲಸ ಮಾಡಿ ಎಲ್ಲಿ ಪದ್ಧತಿನೆಲ್ಲ ಅದು ಆಗ್ಲಾರ್ದಂಗ ನಾವು ನೋಡ್ಕೊಂತೀವಿ. ಸರ್ ಬಂದಾಗ ನೀವೊಂದ್ಸಲ ಬರ್ರಿ. ಮುಂದಿನ ಯಾವ ತರ ಕೆಲಸ ಮಾಡ್ತಾರೆ ಸಣ್ಣ ದೇಶದಲ್ಲಿ ಎಲ್ಲ ನಾವು ನಿಜ ನಾವು ಕೆಲಸ ಇಮಿಡಿಯೇಟ್ಲಿ 5 ಲಕ್ಷ ರೂಪಾಯಿ ಅದ್ರ ಮುಂಜಾನೆ ಅವ್ರಿಗೆ ರಾತ್ರಿ ತಿಳಿಸಿ ಅಣ್ಣವ್ರಿಗೆ. ಆತರ ಅಥವಾ ನೀವು ನಾವು ಪ್ರತಿ ದಿನನೂ
ಬಿಚ್ಚಲ್ಲಿ ಚಂದ AC ಕಾಲೋನಿಯಲ್ಲಿ 5 ಲಕ್ಷ ರೂಪಾಯಿ ಕೆಲಸಗಳು ಮಾಡ್ಯಾರ. ಗೊತ್ತಿರ್ತಕ್ಕಂಥ ವಿಷಯ ಇದೇನು ಹೇಳ್ಬೇಕಲ್ಲ, ನೀವೆಲ್ಲ ಇವರೆಲ್ಲ ನೋಡಿದ್ದೇ ಇದ್ರಲ್ಲಿ ಇಷ್ಟ ಆದ. ಕಾರ್ಯಕರ್ತರಿಗೆ ಸ್ವಲ್ಪ ಈಗ ಎಲೆಕ್ಷನ್ ಆಗಿ ಬಹಳ ಚೆನ್ನಾಗಿಲ್ಲ. ಆಮೇಲೆ ಎಲೆಕ್ಷನ್ ಯಾಕಪ್ಪ ಅಂದ್ರೆ ಈಗ ಕ್ಷೇತ್ರಕ್ಕೆ ಅನುದಾನ ಕಳಿಬೇಕಾಗಿ ಬಂತು. ಇವೆಲ್ಲ ಸಮಸ್ಯೆಗಳು ಅವ್ರು 4 ವರ್ಷ 3 ತಿಂಗಳ ಟೈಮ್ ಆದ. ನಾವೆಲ್ಲ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಮ್ಮ ಸಮಸ್ಯೆಗಳು ನಾವೇ ನಮ್ಮ